ನಮಸ್ಕಾರ. ಇದು ಮುಕ್ತಿನಾಥ ಕ್ಷೇತ್ರ, ಶ್ರೀ ವೈಷ್ಣವರ ದಿವ್ಯದೇಶಗಳಲ್ಲಿ 106ನೆಯ ದಿವ್ಯದೇಶ. ಇದರ ಹೆಸರು ತಿರುಸಾಲಗ್ರಾಮ ಕ್ಷೇತ್ರ ಅಂತ ಕೂಡ ಕರೀತಾರೆ. ಇಲ್ಲಿ ಆರಾಧ್ಯ ದೈವ ಬಂದು ಭಗವಂತ ಪರಮಪದನಾಥ ಸಾಲಿಗ್ರಾಮ ರೂಪಿಯಾಗಿದ್ದಾನೆ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿ 2 ಕುಂಡಗಳನ್ನು ನೀವು ಕಾಣಬಹುದು. ಇದು ಪುಣ್ಯಕುಂಡ ಅಂತ ಹೇಳಿ, ಇದು ಪಾಪಕುಂಡ ಅಂತ ಹೇಳಿ. ಈ ಎರಡರಲ್ಲೂ ಸ್ನಾನ ಮಾಡಿ ಭಗವಂತನನ್ನ ದರ್ಶಿಸುವಂತಹ ಒಂದು ಪದ್ಧತಿ ಇಲ್ಲಿ ನಾವು ಮುಖ್ಯ ದ್ವಾರವನ್ನು ನೋಡಬಹುದು ಭಗವಂತನದ್ದು. ಒಳಗಡೆ ಫೋಟೋ ಅಲೋಡ್ ಇಲ್ಲ, ಹಾಗಾಗಿ ಇಲ್ಲಿ ಮುಖ್ಯ ದ್ವಾರದಲ್ಲಿ ಸ್ವಾಮಿ ಮುಕ್ತಿನಾಥರ ದರ್ಶನವನ್ನ ಮಾಡಬಹುದು. ಈ ಒಂದು ಸ್ಥಳಕ್ಕೆ ತಿರುಮಂಗೈ ಆಳ್ವಾರ್ ಅವರ ಮಂಗಳಾಶಾಸನ ಇದೆ. ಪೆರಿಯ ತಿರುಮಳಿಯ 5ನೇ ಹತ್ತು ಸಾಲಿಗ್ರಾಮ ಮಡನೆಂಜೆ ಅಂತ ಹೇಳಿ ಬರ್ತಕ್ಕಂಥ 10 ಪಾಶುರಗಳನ್ನು ಸ್ವಾಮಿ ಹಾಡಿದ್ದಾರೆ. ಇದು ಬೌದ್ಧರಿಗೂ ಶ್ರೇಷ್ಠವಾದ ಒಂದು ಕ್ಷೇತ್ರ. ಇಲ್ಲಿ ಗೋಪುರವನ್ನು ನೋಡಬಹುದು. ಇಲ್ಲಿ ಈ ಕಡೆ ಪಕ್ಕದಲ್ಲಿ ಮೇಲ್ಗಡೆ ಹಿಮಾಲಯದ ಬೆಟ್ಟದಿಂದ 108 ಧಾರೆಗಳಾಗಿ ಗೋಮುಖದಿಂದ ನೀರು ಬರುತ್ತೆ. ಸೊ ಹಾಗಾಗಿ ಈ ಎಲ್ಲದರಲ್ಲಿಯೂ ಸ್ನಾನ ಮಾಡತಕ್ಕಂಥ ಒಂದು ಪದ್ಧತಿ ಇಲ್ಲಿದೆ. ಇದು ಗೋಪುರದ ಹಿಂಬದಿ. ಸಮುದ್ರ ಮಟ್ಟದಿಂದ ಸರಿಸುಮಾರು 3850 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ನೇಪಾಳದ ಹಿಮಾಲಯದಲ್ಲಿ ಅನ್ನಪೂರ್ಣ ಬೆಟ್ಟದ ಒಂದು ಶಿಖರಗಳ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ, ತುಂಬ ಎತ್ತರವಾಗಿರ್ತಕ್ಕಂಥ ಜಾಗ, ದುರ್ಗಮವಾದ ಯಾತ್ರೆ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಭಗವಂತನ ಗೋಪುರವನ್ನು ನೋಡಬಹುದು. ಮತ್ತೆ ಇಲ್ಲಿ ಭಗವಂತನ ಮುಖ್ಯ ದ್ವಾರ ಇವಾಗ ಸದ್ಯಕ್ಕೆ ಮುಚ್ಚಿದ್ದಾರೆ. ಮುಕ್ತಿನಾಥ ಕ್ಷೇತ್ರ ಶ್ರೀ ವೈಷ್ಣವರಿಗೆ ಇದು ಸಾಲಗ್ರಾಮ ಕ್ಷೇತ್ರ. ಇಲ್ಲಿ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮಗಳು ಯಥೇಚ್ಛವಾಗಿ ಸಿಗ್ತದೆ ಅಂತಕ್ಕಂಥ ಪ್ರತೀತಿ. ಗಂಡಕಿ ನದಿಯ ಒಂದು ವಿಡಿಯೋವನ್ನ ಇನ್ನೊಂದು ಬಾರಿ ಹಾಕ್ತೇನೆ. ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಸಿಗುವಂತಹ ಒಂದು ಅವಕಾಶ ಇದೆ. ಇದು ಮುಕ್ತಿನಾಥ ಕ್ಷೇತ್ರದ ದ್ವಾರ. ನಮಸ್ಕಾರ. ತಿರುಮಂಗೈ ಆಳ್ವಾರರ ಪಾಶುರ. ಕಲಯುಂ ಕರಿಯುಂ ಪರಿಮಾವುಂ ತಿರಿಯುಂ ಕಾನಂ ಕಡಂದು போய் ಶಿಲಯುಂ ಕಣಯುಂ துணையாக சென்றான் வென்றிச்சருக்களத்து மலை கொண்டலை நீர் அணை கட்டி மதில் நீர் இலங்கைவாள் அரக்கர் தலைவன் தலை பத்தறுத்துகந்தான் ஷாழக்கிராமம் அடனெஞ்சே.